ನಮಸ್ಕಾರ. ಇವತ್ತಿನ ವಿಡಿಯೋ ತಜ್ಞರ ಪ್ರಕಾರ ಮಾರುಕಟ್ಟೆ ಇನ್ನೂ 10% ಕೆಳಗೆ ಹೋಗಬಹುದಂತೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. moneycontrol.com ಅವರು ಒಂದು ಸಮೀಕ್ಷೆಯನ್ನು ನಡೆಸಿದ್ದಾರೆ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಒಡನೆ. ಅಂತಂದರೆ ಆ ಪಾರ್ಟಿಸಿಪೆಂಟ್ಸು 25 ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಹತ್ರ ಅನಲಿಸ್ಟ್ಗಳು, ಟ್ರೇಡರ್ಸು, ಫಂಡ್ ಮ್ಯಾನೇಜರ್ಸ್, ಅಡ್ವೈಸರ್ಸ್ ವರ್ಕಿಂಗ್ ಇನ್ ಬ್ರೋಕಿಂಗ್ ಫರ್ಮ್ಸ್, ಮ್ಯೂಚುವಲ್ ಫಂಡ್ಸ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಇತ್ಯಾದಿ. ಮತ್ತೆ ಇವತ್ತು ಆ ಒಂದು ಸರ್ವೆಯ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲ ಪ್ರಶ್ನೆ ಕೇಳಲಾಗಿದ್ದು, ಡು ಯು ಬಿಲೀವ್ ದಟ್ ಕರೆಂಟ್ ಜಿಯೋ ಪೊಲಿಟಿಕಲ್ ಆರ್ ಮೋರ್ ವರಿಸಮ್ ದೆನ್ ಈವೆಂಟ್ಸ್ ಇನ್ ದ ಪಾಸ್ಟ್? ಅಂದರೆ ಈಗೇನು ಯುದ್ಧ ನಡೀತಾ ಇದೆ ಅದು ಹಿಂದಿನ ದಿನಗಳ ಯುದ್ಧಕ್ಕಿಂತ ಸ್ವಲ್ಪ ಭೀಕರವಾಗಿದೆಯೇ ಮತ್ತು ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತಾ? ಎಸ್ ಅನ್ನೋರು 52%, ನೋ ಅನ್ನುವಂಥವ್ರು 48%. ಇನ್ ಯುವರ್ ವ್ಯೂ, ವಾಟ್ ಆರ್ ದ ಬಿಗ್ಗೆಸ್ಟ್ ರಿಸ್ಕ್ ಫೇಸಿಂಗ್ ದ ಇಂಡಿಯನ್ ಮಾರ್ಕೆಟ್ಸ್ ಕರೆಂಟ್ಲಿ? ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿರುವಂಥ ದೊಡ್ಡ ರಿಸ್ಕ್ ಯಾವುದು? ಹೈ ವ್ಯಾಲ್ಯೂಯೇಷನ್ 44% ಜನ ಹೇಳಿದ್ದಾರೆ. ಅರ್ನಿಂಗ್ ಡಿಸಪಾಯಿಂಟ್ಮೆಂಟ್ಸ್ ಅಂದರೆ ವೀಕ್ ಕ್ವಾರ್ಟರ್ ರಿಸಲ್ಟ್ಸ್ 36%, ಜಿಯೋ ಪೊಲಿಟಿಕಲ್ ರಿಸ್ಕ್ 20%. ಮುಂದಿನ ಪ್ರಶ್ನೆ ಕೇಳಲಾಗಿದ್ದು, ವಾಟ್ ಈಸ್ ಯುವರ್ ವ್ಯೂ ಆನ್ ಕರೆಂಟ್ ವ್ಯಾಲ್ಯೂಯೇಷನ್? ಎಕ್ಸ್ಪೆನ್ಸಿವ್ ಅಂತ 64% ಎಕ್ಸ್ಪರ್ಟ್ಸ್ ಹೇಳಿದ್ರು, ರೀಸನೇಬಲ್ ಅಂತ 36% ಹೇಳಿದ್ರು, ಚೀಪ್ ಅಂತ ಯಾರೂ ಹೇಳಲಿಲ್ಲ. ವೇರ್ ಡು ಯು ಸಿ ನಿಫ್ಟಿ ಎಟ್ ದ ಎಂಡ್ ಆಫ್ ದ ಕ್ಯಾಲೆಂಡರ್ ಇಯರ್ 2024? ರೆಸ್ಪಾನ್ಸು ಬಿಲೋ 23,000 ಅಂತ ಹೇಳುವವರು 16%, 23,000ದಿಂದ 25,000 ಅಂತ ಹೇಳುವವರು 32%, 25,000ದಿಂದ 27,000 ಅಂತ ಹೇಳುವವರು 48%, ಅಬೌಟ್ 27,000 ಅಂತ ಹೇಳುವವರು ಕೇವಲ 4%. ಹೌ ಮಚ್ ಕರೆಕ್ಷನ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಕರೆಂಟ್ ಲೆವೆಲ್ಸ್? ಈಗ ನಿಫ್ಟಿ ಏನಿದೆಯೋ ಇನ್ನು ಮುಂದಿನ ದಿನಗಳಲ್ಲಿ ಈ ನಿಫ್ಟಿಯಲ್ಲಿ ಎಷ್ಟು ಕರೆಕ್ಷನ್ ಆಗ್ಬೋದು? ಫರ್ದರ್ 10% ಕರೆಕ್ಷನ್ ಅಂತ ಹೇಳುವವರು 72%, ಕರೆಕ್ಷನ್ 10 to 20% ಅಂತ ಹೇಳುವವರು 16%, ಕರೆಕ್ಷನ್ ಮೋರ್ ದೆನ್ 20% ಅಂತ ಹೇಳುವವರು 100%. ವೇರ್ ಯು ವಿಲ್ ಬಿ ಡಿಪ್ಲಾಯಿಂಗ್ ಆರ್ ಇನ್ವೆಸ್ಟಿಂಗ್ ಮನಿ ನಾವು? ಈಗ ನಿಮ್ಮ ಹತ್ರ ದುಡ್ಡಿದ್ರೆ ಎಲ್ಲಿ ಹಣವನ್ನು ಹಾಕ್ತೀರಿ? ಲಾರ್ಜ್ ಕ್ಯಾಪ್ ಕೊಂಡ್ಕೊಳ್ತೀನಿ ಅಂತ ಹೇಳುವವರು 76%, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂತ ಹೇಳೋರು 24%. ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಏನು ಪ್ರಿಡಿಕ್ಷನ್ ಅಥವಾ ಭವಿಷ್ಯವಾಣಿ ಹೇಳಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಿಜ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಸ್ಪೆಷಲಿ ನಿಫ್ಟಿಯ ಲೆವೆಲ್ ಎಂಡ್ ಆಫ್ ಡಿಸೆಂಬರ್ 2024 ಅಲ್ಲಿ ಏನಿರುತ್ತೆ ಅಂತ ಗೆಸ್ ಮಾಡೋದು ಬಹಳ ಕಷ್ಟ. ಅಂದಾಜು 48% ರೆಸ್ಪಾಂಡೆಂಟ್ಸ್ ಹೇಳಿದ್ರು ನಿಫ್ಟಿಯ ಲೆವೆಲ್ ಎಂಡ್ ಆಫ್ 2024 ಅಲ್ಲಿ 25,000ದಿಂದ 27,000 ಇರ್ಬೋದು. ಮತ್ತು 72% ಜನ ಏನು ಹೇಳ್ತಾರೆ ಅಂತಂದ್ರೆ ಇಂದಿನ ನಿಫ್ಟಿ ಲೆವೆಲಿಂದ ಒಂದು 10% ಕರೆಕ್ಷನ್ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಬಿಗಿನಿಂಗ್ ಆಫ್ ದ ನೆಕ್ಸ್ಟ್ ಇಯರ್ ನಿಫ್ಟಿ ಒಂದಷ್ಟು ವೀಕ್ ಇರಬಹುದು, ಅಲ್ಲದೆ ಮಾರುಕಟ್ಟೆ ಒಂದಷ್ಟು ಫ್ಲಾಟ್ ಅಥವಾ ವೀಕ್ ಆಗಿರುವಂಥ ಚಾನ್ಸ್ ಇದೆ. ಯಾಕಂದ್ರೆ ಕಳೆದ 9 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ 25,000 ಮಾರ್ಕಿಗಿಂತ ಕೆಳಗೆ ಬಂದು 1% ಕೆಳಗೆ ಕ್ಲೋಸ್ ಆಗಿದೆ. ಅಲ್ಲದೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡಿಸಸ್ ಕೂಡ ಇವತ್ತು 2% ಕೆಳಗೆ ಬಿದ್ದಿದೆ. ಈಗ ಒಂದು ಅನೌನ್ಸ್ಮೆಂಟ್, ಈ ಹಿರಿಯ ನಾಗರಿಕರ ಕತೆ ಕೇಳಿ ಪಾಠ ಕಲಿಯಿರಿ. ಸ್ಪೆಷಲ್ ಯೂಟ್ಯೂಬ್ ಲೈವ್ ಸೆಷನ್ 8ನೇ ತಾರೀಕು ಅಕ್ಟೋಬರ್, ನಾಳೆ ಮಂಗಳವಾರ ರಾತ್ರಿ 9 ಗಂಟೆಗೆ ಆನ್ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ನಿಫ್ಟಿಯ ಲೆವೆಲ್ ಎಷ್ಟಿರ್ಬೋದು ಎಂಡ್ ಆಫ್ ಡಿಸೆಂಬರ್ 2024? ದಯವಿಟ್ಟು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.